ಇನ್ನು ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ಗಿಂತ ಎಲೆಕ್ಟ್ರಿಕ್ ವಾಹನಗಳ ಮೇಲೆ ಜನರಿಗೆ ಒಲವು ಜಾಸ್ತಿಯಾಗಿದೆ. ಇವಿ ವೆಹಿಕಲ್ ಖರೀದಿಯಲ್ಲಿ ದೇಶದಲ್ಲೇ ಕರ್ನಾಟಕ 2ನೇ ಸ್ಥಾನಕ್ಕೆ ಇದೆ. 2025ನೇ ಇಸವಿಯಲ್ಲಿ 1,41,243 ಇವಿ ವಾಹನಗಳು ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ರಾಜ್ಯದಲ್ಲಿ ಪ್ರತಿದಿನವೂ ಒಟ್ಟು 500ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ವೆಹಿಕಲ್ಗಳು ರಿಜಿಸ್ಟ್ರೇಷನ್ ಆಗ್ತಾ ಇದೆ. ದೇಶದಲ್ಲಿ ಮಹಾರಾಷ್ಟ್ರವನ್ನು ಹೊರತುಪಡಿಸಿ ಕರ್ನಾಟಕವೇ ಅಗ್ರಸ್ಥಾನದಲ್ಲಿ ಇದೆ. ಮಹಾರಾಷ್ಟ್ರದಲ್ಲಿ 1,95,969 ಎಲೆಕ್ಟ್ರಿಕ್ ವಾಹನಗಳು ಈ ಒಂದು ವರ್ಷದಲ್ಲಿ ನೋಂದಣಿಯಾಗಿದೆ. 2ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಇಂಧನ ಉಳಿತಾಯದ ನಿಟ್ಟಿನಲ್ಲಿ ಇವಿ ವಾಹನಗಳ ಮೊರೆ ಹೋಗ್ತಾ ಇದ್ದಾರೆ ಜನರು. ಮುಂದಿನ ದಿನಗಳಲ್ಲಿ ಇವಿ ವಾಹನ ಖರೀದಿ ಮತ್ತಷ್ಟು ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ. ಇನ್ನು ಗೃಹ ಜ್ಯೋತಿ ಕಾರಣಕ್ಕೂ ಕೂಡ ಎಲೆಕ್ಟ್ರಿಕ್ ವಾಹನ ಖರೀದಿ ಹೆಚ್ಚಳ ಆಗಿರುವಂತ ಸಾಧ್ಯತೆ ಇದೆ ಅನ್ನುವಂಥ ವಿಶ್ಲೇಷಣೆ ಕೂಡ ಇದೆ. ದೇಶದಲ್ಲಿ ಇದೀಗ ಎಲೆಕ್ಟ್ರಿಕ್ ವಾಹನಗಳ ಆಯ್ಕೆ ಮಾಡಿಕೊಳ್ಳುವ ಗ್ರಾಹಕರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು. ಇದೀಗ ನಾವು ಬೆಂಗಳೂರಿನ ಇಂದಿರಾನಗರದಲ್ಲಿರುವಂಥ ಚೇತಕ್ ಶೋರೂಮ್ನಲ್ಲಿ ಇರುವಂಥದ್ದು. ಈಗ ದೇಶದಲ್ಲಿ ದಿನದಿಂದ ದಿನಕ್ಕೆ ಎಲೆಕ್ಟ್ರಿಕ್ ವಾಹನಗಳ ಬಳಕೆದಾರರ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಈಗ ಎಲೆಕ್ಟ್ರಿಕ್ ವಾಹನಗಳ ಬಳಕೆದಾರರ ಸಂಖ್ಯೆಯಲ್ಲಿ ದೇಶದಲ್ಲೇ ಕರ್ನಾಟಕ 2ನೇ ಸ್ಥಾನದಲ್ಲಿರುವಂಥದ್ದು. ಈ 2025ನೇ ವರ್ಷದಲ್ಲಿ ಈವರೆಗೆ ಎಲೆಕ್ಟ್ರಿಕ್ ವಾಹನಗಳ ಬಳಕೆದಾರರ ನೋಂದಣಿ ಸಂಖ್ಯೆ ಏನಿದೆ ಆ ಎಲೆಕ್ಟ್ರಿಕ್ ವಾಹನಗಳ ಸಂಖ್ಯೆ ಕರ್ನಾಟಕದಲ್ಲಿ ಈ 2025ನೇ ಇಸವಿಯಲ್ಲಿ 1,41,000ಕ್ಕೂ ಹೆಚ್ಚು ಇರುವಂಥದ್ದು. ಪ್ರತಿನಿತ್ಯವೂ ಕೂಡ ರಾಜ್ಯದಲ್ಲಿ 500ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ವಾಹನಗಳ ನೋಂದಣಿ ಆಗ್ತಾ ಇರುವಂಥದ್ದು ಕೂಡ ಗಮನಾರ್ಹ ವಿಷಯವಾಗಿದೆ. ಯಾಕೆ ಇಷ್ಟೊಂದು ಈ ಎಲೆಕ್ಟ್ರಾನಿಕ್ ವಾಹನಗಳ ಬಗ್ಗೆ ಜನರಿಗೆ ಒಲವು ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಗಮನಿಸಬೇಕಾಗಿದೆ. ಈಗ ನಾವು ಒಂದೊಂದೇ ಇಲ್ಲಿಯ ಎಲೆಕ್ಟ್ರಿಕ್ ವಾಹನಗಳನ್ನು ನೋಡ್ಕೊಂಡು ಹೋಗೋಣ. ಈಗ ನಾವು ಚೇತಕ್ನಲ್ಲಿರುವಂತಹ ಈ ಒಂದು ಕೆಂಪು ಕಲರ್ ಬೈಕ್ ಏನಿದೆ, ಈ ವಾಹನದಲ್ಲಿ ನಾವು ಕೇವಲ 3 ಗಂಟೆಯಲ್ಲಿ ಇದನ್ನು ಚಾರ್ಜ್ ಮಾಡಿದರೆ ನಾವು ಸರಿಸುಮಾರು 120 ಕಿಲೋಮೀಟರ್ಗೂ ಜಾಸ್ತಿ ಒಂದು ದೂರವನ್ನು ಕ್ರಮಿಸಬಹುದಾಗಿದೆ. ಹೀಗಾಗಿ ಒಂದು ಬಜೆಟ್ ಫ್ರೆಂಡ್ಲಿ ಇರುವಂಥದ್ದು ಮತ್ತು ಇನ್ನೊಂದು ನೋಡಲಿಕ್ಕೂ ಕೂಡ ಒಂದು ಒಳ್ಳೆಯ ವಿನ್ಯಾಸದಲ್ಲಿ ತಯಾರಾಗಿರುವಂತಹ ಈ ವೆಹಿಕಲ್ ಇದೆ. ಇಲ್ಲಿ ನಾವು ಒಂದೊಂದೇ ವಾಹನಗಳನ್ನು ನೋಡೋದಾದರೆ ಇಲ್ಲಿ ಮುಂದೆ ನಮಗೆ ಒಂದು ಬ್ಲೂ ಕಲರ್ನ ಒಂದು ಬೈಕ್ ಕೂಡ ನಾವು ಕಾಣಬಹುದಾಗಿದೆ. ಇದು ಕೂಡ ಚೇತಕ್ನವರ ಒಂದು ಎಲೆಕ್ಟ್ರಿಕ್ ವಾಹನ ಆಗಿದೆ. ಇದು ಕೂಡ ನಮಗೆ 80ರಿಂದ 90 ಕಿಲೋಮೀಟರ್ ಕ್ರಮಿಸಬಹುದಾದಂಥ ಒಂದು ಮೈಲೇಜ್ ಇರುವಂತಹ ಒಂದು ಗಾಡಿಯಾಗಿದೆ. ಹಾಗೆ ನಾವು ನೋಡ್ತಾ ಇದ್ದೀವಿ ಈಗ ಪಿಸ್ತಾ ಕಲರಲ್ಲಿರುವ ಒಂದು ವಾಹನ ಇದಾಗಿದೆ. ಇದು ಕೂಡ ನಮಗೆ 70ರಿಂದ 80 ಕಿಲೋಮೀಟರ್ ಕ್ರಮಿಸಬಹುದು. ಕೇವಲ 3 ಗಂಟೆ ಚಾರ್ಜ್ ಮಾಡಿದರೆ ಸಾಕು. ಒಂದು 70ರಿಂದ 80 ಕಿಲೋಮೀಟರ್ಸ್ ಆಗಿದ್ದರೆ ಈಗ ನಮ್ಮ ಬೆಂಗಳೂರಿನಲ್ಲಿ ಮತ್ತು ರಸ್ತೆಗಳಲ್ಲಿ ಇಂಧನವನ್ನು ಪ್ರತಿನಿತ್ಯ ಇಂಧನ ಬಳಕೆ ಮಾಡುವುದಕ್ಕಿಂತ ಒಂದು ಸಲ ಇನ್ವೆಸ್ಟ್ ಮಾಡಿಬಿಟ್ರೆ ಈ ಒಂದು 4ರಿಂದ 5 ವರ್ಷ ಒಂದು ವ್ಯಾರಂಟಿ ಕೂಡ ಇದಕ್ಕೆ ಸಿಗ್ತಾ ಇರುವಂಥದ್ದು. ಹೀಗಾಗಿ ಜನ ಜಾಸ್ತಿ ಎಲೆಕ್ಟ್ರಿಕ್ ವಾಹನಗಳ ಒಂದು ಬಳಕೆಗೆ ಮನಸ್ಸು ಮಾಡ್ತಾ ಇರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.